ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರಕ್ಕೆ ಸಂದೇಶ ಕಳಿಸುವುದರೊಂದಿಗೆ ತಮ್ಮಿಂದ ನಾವು ನ್ಯಾಯ ಪಡೆಯುವ ಒಂದು ಕಾರಣಕ್ಕಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ, ಕರ್ನಾಟಕ ರಾಜ್ಯದಲ್ಲಿ ಎಂ ಕೃಷ್ಣ ಸರ್ಕಾರದ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮತ್ತು BJP ಸರ್ಕಾರಗಳು ಕೋಲಿ ಕಬ್ಬಲಿಗ ಸಮುದಾಯವನ್ನು ಉದ್ದೇಶಪೂರ್ವಕವಾಗಿ ತುಳಿಯುವ ಹುನ್ನಾರ ನಿರಂತರವಾಗಿ ಮಾಡುತ್ತಿವೆ. ಭಾರತದ ಸ್ವಾತಂತ್ರ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳು ಕೋಲಿ ಕಬ್ಬಲಿಗ ಸಮಾಜದವರನ್ನು ಮಂತ್ರಿ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಇತ್ತೀಚಿನ ಸರ್ಕಾರಗಳಲ್ಲಿ ಕೋಲಿ ಕಬ್ಬಲಿಗ ನಾಯಕರನ್ನು ಮಂತ್ರಿ ಸ್ಥಾನವನ್ನು ಕೊಡದೆ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿರುತ್ತಾರೆ. ಈಗಿನ ಕಾಂಗ್ರೆಸ್ಸಿನ ಶ್ರೀ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕೋಲಿ ಸಮಾಜಕ್ಕೆ ಘನಘೋರ ಅನ್ಯಾಯ ಮಾಡುತ್ತಿದೆ. ಕಲಬುರಗಿ ಜಿಲ್ಲೆಯ ಯಾವ ಮತಕ್ಷೇತ್ರದಲ್ಲಿ ಕೋಲಿ ಕಬ್ಬಲಿಗ ಸಮಾಜದವರು ಬಲಿಷ್ಠ ಇರುವರೋ ಆ ಮತಕ್ಷೇತ್ರಗಳು SC ST ಮೀಸಲಾತಿಗೆ ಒಳಪಡಿಸಿರುತ್ತಾರೆ. ಕೆಲವೊಂದು ವಿಧಾನಸಭೆಗಳಲ್ಲಿ ಗೆಲ್ಲುವ ಸಾಮರ್ಥ್ಯ ನಮ್ಮ ಸಮಾಜದವರಿಗಿದ್ದರೂ ಅಲ್ಲಿ ಕೋಲಿ ಕಬ್ಬಲಿಗ ಸಮಾಜದವರಿಗೆ ಟಿಕೆಟ್ ಕೊಡುವುದಿಲ್ಲ. ಸಮಾಜದ ನಾಯಕರಾದ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರು ವಿಧಾನಸಭಾ ಸದಸ್ಯರು ಅವರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಮತಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಲು ಅವಕಾಶ ನೀಡಿದರೆ 100ಕ್ಕೆ 100 ಗೆಲುವು ಹೊಂದುವ ಸಾಮರ್ಥ್ಯ ಹೊಂದಿರುತ್ತಾರೆ. ಆದರೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಅವಕಾಶ ವಂಚಿತರಾಗಿ ಮಾಡಿರುತ್ತಾರೆ. ವಿಧಾನಸಭೆಯ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಖರ್ಗೆಯವರ ಪರವಾಗಿ ಕಮಕ್ನೂರು ನೇತೃತ್ವದಲ್ಲಿ ಕೋಲಿ ಕಬ್ಬಲಿಗ ಸಮಾಜವನ್ನು ಬಳಸಿಕೊಳ್ಳುವುದು ಮಾಡಿರುತ್ತಾರೆ ಮತ್ತು ದಿನನಿತ್ಯ ಸಮಾಜದ ಜನರ ಕಷ್ಟ ಕಾರ್ಪಣ್ಯಗಳು ನಿವಾರಿಸುವ ಮತ್ತು ಅನೇಕ ಸಮಾಜದ ಕಾರ್ಯಗಳಲ್ಲಿ ಭಾಗಿಯಾಗುತ್ತಿರುವ ಏಕೈಕ ವ್ಯಕ್ತಿ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರು ಎಂದರೆ ತಪ್ಪಾಗಲಾರದು. ಈಗಿನ ಕಾಂಗ್ರೆಸ್ ಸರ್ಕಾರದ ಅಧಿವೇಶನದಲ್ಲಿ ಕರ್ನಾಟಕ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಮುಂಭಾಗದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪಿಸಲು ವಾದವನ್ನು ಮಂಡಿಸಿದರು. ಇದಕ್ಕೆ ಸರ್ಕಾರ ಯಾವುದೇ ಸರಿಯಾದ ಸ್ಪಷ್ಟತೆ ನಿರ್ಧಾರ ಕೈಗೊಳ್ಳುವ ಕಾರಣ ಈಗ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿ ಕಠಿಣವಾದ ಶಬ್ದಗಳಿಂದ ಮತ್ತೆ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿ ಸ್ಥಾಪನೆ ಬಗ್ಗೆ ತಮ್ಮ ನಿಲುವು ಮಂಡಿಸಿದರು. ಇದನ್ನು ಇಡೀ ಭಾರತದಾದ್ಯಂತ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರ ಬಗ್ಗೆ ಹರ್ಷವೆನಿಸಿದ್ದರೂ ಕೂಡ ಸರ್ಕಾರದ ನಿಲುವು ಹಾರೈಕೆ ಉತ್ತರದಿಂದ ಸರ್ಕಾರದ ನಡೆಯನ್ನು ಸಮಾಜವು ಖಂಡಿಸುತ್ತದೆ. ಎಂ ಕೃಷ್ಣರವರ ಕರ್ನಾಟಕದಲ್ಲಿ ಸರ್ಕಾರ ಇದ್ದಾಗ ಇಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು JDSನಲ್ಲಿದ್ದು ಆಗ ಕಲಬುರಗಿಯ ಗಂಗಾನಗರದಲ್ಲಿ ಹಿಂದುಳಿದ ಸಮಾಜವನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನೂರವರಿಗೆ ನನ್ನ ಜೊತೆ ಇರು, ನಾನು ಮುಖ್ಯಮಂತ್ರಿಯಾದರೆ ನಿನಗೆ ಮಂತ್ರಿ ಮಾಡುವೆ ಎಂದು ಆ ಸಭೆಯಲ್ಲಿ ಘೋಷಣೆ ಮಾಡಿದರು. ಆದರೆ ಇಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದು ಅವರ ಜೊತೆಯಲ್ಲೇ ದಿನನಿತ್ಯ ಜೊತೆಯಲ್ಲೇ ಇರುತ್ತಾರೆ ತಿಪ್ಪಣ್ಣಪ್ಪನವರು. ಆದರೆ ಮಂತ್ರಿ ಮಾಡುವ ಹಿಂದೆ ಹೇಳಿದ ಮಾತು ನೆನಪಿಗೆ ಬರುತ್ತಿಲ್ಲವೆನಿಸುತ್ತಿದೆ. ಕಾರಣ, ನಾವು ಹಿಂದುಳಿದ ವರ್ಗದ ಜನಾಂಗದ ನಾಯಕರಾಗಿ ಕೋಲಿ ಕಬ್ಬಲಿಗ ಸಮಾಜದವರಿಗೆ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸುತ್ತಿರುವುದು ಕಂಡುಬರುತ್ತದೆ. ಇದೇ ನಮ್ಮ ಭಾಗದ ದಿವಂಗಿತ KB ಶಾಣಪ್ಪನವರಿಗೆ ದಿವಂಗಿತ GH ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೂಡಲೇ ಅವರನ್ನು ಮಂತ್ರಿ ಮಾಡಿ ನಂತರ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಿದರು. ಮಾನ್ಯರೇ, ವಿಶೇಷವಾಗಿ ತಮ್ಮ ಹಿರಿಯ ನಾಯಕರಿಗೆ ಗಮನಕ್ಕೆ ತರುವುದೇನೆಂದರೆ ಈಗಿನ ಸರ್ಕಾರದ ಅವಧಿಯಲ್ಲಿ ಕೂಡಲೇ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರನ್ನು ಮಂತ್ರಿ ಸ್ಥಾನ ನೀಡಬೇಕು ಮತ್ತು ಪೂರ್ಣ ಅವಧಿಯ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಿ ಕೋಲಿ ಕಬ್ಬಲಿಗ ಸಮಾಜವನ್ನು ಅಭಿವೃದ್ಧಿಪಡಿಸಲು ಸಮಾಜಕ್ಕೆ ಎತ್ತಿ ಹಿಡಿಯಬೇಕು ಮತ್ತು ಇಂದಿನ ದಿನಗಳಲ್ಲಿ ಬಹಳ ಕಳಕಳಿಯಿಂದ ಸಮಾಜವನ್ನು ಅಭಿವೃದ್ಧಿಪಡಿಸುವ ಏಕೈಕ ನಮ್ಮ ಸಮಾಜಕ್ಕೆ
ಈ ವಿಧಾನಸಭೆ ಎಲೆಕ್ಷನ್ ಟೈಮಿಗೆ ಈ ನಾಗನಹಳ್ಳಿ ಬಳಿ ಬಿ ಜೆ ಪಿಯ ಸರ್ಕಾರ ಇದ್ದಾಗ ಒಂದು ಹಿಂದುಳಿದ ವರ್ಗದ ಅಧಿವೇಶನ ಮಾಡಿದ್ರು. ಆ ಅಧಿವೇಶನದೊಳಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕಬ್ಬಲಿಗೆ ತಳವಾರದವರಿಗೆ ಎಷ್ಟಿದು ಸರ್ಕಾರದ ಆದೇಶ ತಂದಿನಂತ ಹೇಳಿದ್ರು. ಆ ಆದೇಶ ತಂದಿನಂತ ಹೇಳ್ಯಾರ. ಆದರೂ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ತಳವಾರದವ್ರಿಗೆ ಎಷ್ಟು ಸರ್ಟಿಫಿಕೇಟೇ ಕೊಡೋಂಗಿಲ್ಲ ಆಗ್ಯಾರ. ಮತ್ತಪ್ಪ ಅಂತಂದ್ರೆ ಅವರು ಬಿ ಜೆ ಪಿದವ್ರು ನಾವು ಸರ್ಕಾರದ ಆದೇಶದ ಕೊಡ್ರಿ ಅಂತ ಅವ್ರು ಹೇಳೋಂಗಿಲ್ಲ ಆಗ್ಯಾರ. ಮತ್ತು ಇತ್ತೀಚೆಗೆ ಕೋಲಿ ಕಬ್ಬಲಿಗ ಸಮಾಜ ಅಂದ್ರೆ ಎಲ್ಲ ಸರ್ಕಾರಗಳಿಗೆ ಕಣ್ಣನ್ನು ಕಸ ದಪ್ಪಲಿ ಆಗ್ಯಾವ. ಅಷ್ಟು ಆ ಮಟ್ಟಕ್ಕೆ ನಮಗೆ ಕೀಳು ಮಟ್ಟದಲ್ಲೇ ನೋಡ್ತಿದ್ದಾರೆ. ಒಂದು ವೇಳೆ ನಾವು ಈಗ ಎ ಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೀ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವರಿಗೂ ಮನವಿ ಪತ್ರ ಕೊಡ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರಿಗೂ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈಗ ಒಂದು 2-3 ಈ ಅಧಿವೇಶನದಾಗ ಕೊಡ್ತೀವಿ ರೀ. ಈಗ ಬೆಳಗಾವಿ ಅಧಿವೇಶನದಾಗ ನಾಳೆ ನಾಡೋದು ಹೋಗ್ತೀವಿ. ಹಾಂ, ಹೋಗ್ತೀವಿ ಸರ್. ಹಾಂ ರೀ. ಒಂದು ವೇಳೆ ನಮ್ಮದು ಈ ಬೇಡಿಕೆಗಳು ಈಡೇರದಿದ್ದರೆ ನಮ್ಮದು ಯಾವ್ಯಾವ ನಾಯಕರು ಯಾವ್ಯಾವ ಪಕ್ಷದಲ್ಲಿದ್ದಾರೆ ಅವರಿಗೆಲ್ಲ ನಮ್ಮ ಸಮಾಜದ ಮಾತಿಗೆ ಮೀರಿ ಏನಾದರೂ ಅವ್ರು ನಡ್ಕೊಂಡ್ರೆ ಅವರಿಗೆ ಕಡಿವಾಣ ಹಾಕುವಂಥ ಕೆಲಸನೂ ನಾವು ಸಮಾಜದ ವತಿಯಿಂದ ಮಾಡಬೇಕಲ್ಲಗತ್ತೀವಿ. ಯಾಕಪ್ಪ ಅಂದ್ರೆ ಅವ್ರ ಪರಲಿಂದ ನಮ್ಮ ಸಮಾಜಕ್ಕೆ ಅವಮಾನ ಆಗ್ಲತ್ತದ. ಸಮಾಜಕ್ಕೆ ಅವಮಾನ, ಅನ್ಯಾಯ ಇವೆಲ್ಲ ಆಗ್ಲತ್ತವ. ನಮಗೆ ಸಹಿಸ್ಕೊಂಡು ಸಾಕಾಗ್ಯದ. ಅದಕ್ಕೆ ನಾವು ಅವರಿಗೆ ವಾರ್ನಿಂಗ್ ಮಾಡೋರಿದ್ದೀವಿ, ನಿಮಗೆ ಸರ್ಕಾರದೊಳಗೆ ಪಕ್ಷದೊಳಗೆ ಅವಕಾಶ ಇಲ್ಲ, ನಿಮಗೂ ಅವಮಾನ ನಮಗೂ ಅವಮಾನ, ಎಲ್ಲ ಪಕ್ಷಗಳು ತೊರೆದಕ್ಕೆ ಬಿಟ್ಟು ಬರ್ರಿ ಅಂತ ಹೇಳಬೇಕಂತ ನಾವು ವಿಚಾರ ಮಾಡಿ